ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಈ ಒಂದು ವಿಡಿಯೋದಲ್ಲಿ ರಿಲಯನ್ಸ್ ಇಂಡಸ್ಟ್ರಿ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಸೊ ಈ ರಿಲಯನ್ಸ್ ಇಂಡಸ್ಟ್ರಿ ಬಗ್ಗೆ ನಾನು 2 ಪಾರ್ಟ್ಸಲ್ಲಿ ವಿಡಿಯೋ ಮಾಡ್ತೀನಿ. ಒಂದು ಫಂಡಮೆಂಟಲಿ ಅಂದರೆ ನಂಬರ್ಸ್ ಬಗ್ಗೆ ಮಾತಾಡೋದಿಲ್ಲ, ಜಸ್ಟ್ ರಿಲಯನ್ಸ್ ಇಂಡಸ್ಟ್ರಿ ಪೋರ್ಟ್ಫೋಲಿಯೋದಲ್ಲಿ ಏನೇನು ಪ್ರಾಡಕ್ಟ್ಸ್ ಇದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಕೆಂಡ್ ಪಾರ್ಟ್ ಆಫ್ ದಿ ವಿಡಿಯೋದಲ್ಲಿ ನಾನು ಟೆಕ್ನಿಕಲಿ ಚಾರ್ಟಲ್ಲಿ ಏನು ನಡೀತಿದೆ ಅಂತ ನೋಡೋಣ. ರಿಲಯನ್ಸ್ ಇಂಡಸ್ಟ್ರಿ ಬಗ್ಗೆ ನೋಡೋದಾದ್ರೆ ಎಲ್ರಿಗೂ ಗೊತ್ತು, ಎಲ್ಲರೂ ಕೂಡ ಅಂದರೆ ಮೋಸ್ಟ್ ಆಫ್ ದಿ ಪೀಪಲ್ ಇಂಡಿಯಾದಲ್ಲಿ ನೆಟ್ವರ್ಕ್ ಯಾವಾಗಿಂದ ಯೂಸ್ ಮಾಡ್ತಿದ್ವಿ ಅಂದರೆ 4G ಬಂದ ತಕ್ಷಣ ಜಿಯೋ ಅವರು ಯಾವಾಗ ಡೇಟಾನ ಚೀಪಾಗಿ ಕೊಡೋದಕ್ಕೆ ಶುರು ಮಾಡಿದ್ರು ಅವಾಗಿಂದ ನಾವು ಕನ್ಸಂಪ್ಷನ್ ಜಾಸ್ತಿ ಮಾಡ್ತಿದ್ದೀವಿ. ಇವಾಗ ಕರೆಂಟ್ ಪ್ರೋಗ್ರೆಸ್ ಅಲ್ಲಿರೋದು ನೋಡಿದ್ರೆ 5G ಅಲ್ಲಿ ವರ್ಕ್ ಆಗ್ತಿದೆ. ಸೊ ಡಿಜಿಟಲ್ ಸರ್ವಿಸ್ ಅಲ್ಲಿ ರಿಲಯನ್ಸ್ ಅವರು ಮುಂದೆ ಇದ್ದಾರೆ. ನೆಕ್ಸ್ಟ್ ಏರ್ ಫೈಬರ್ ಅಂದರೆ ನಾವು ವೈರ್ ಮೂಲಕ ನಾವು ನೆಟ್ವರ್ಕ್ ಅನ್ನ ಏನು ಯೂಸ್ ಮಾಡ್ತೀವಿ ಅದನ್ನ ಯೂಸ್ ಮಾಡಿಬಿಟ್ಟು ಅದರ ಪೋರ್ಟ್ಫೋಲಿಯೋದಲ್ಲಿ ತುಂಬಾ ಡಿಮ್ಯಾಂಡ್ ಇದೆ ಅವರಿಗೆ. ಅವರು ಮೆನ್ಷನ್ ಮಾಡ್ತಿದ್ದಾರೆ ಲೈಕ್ ಓವರ್ವೆಲ್ಮಿಂಗ್ ಡಿಮ್ಯಾಂಡ್ಸ್ ರಿಫ್ಲೆಕ್ಟ್ಸ್ ಇಂಡಿಯಾ ಇಸ್ ಸ್ಟಿಲ್ ಸಪ್ಲೈ ಕಂಟೈನ್ ಮಾರ್ಕೆಟ್ ಫಾರ್ ಕ್ವಾಲಿಟಿ ವೈರ್ಡ್ ಬ್ರಾಡ್ಬ್ಯಾಂಡ್ ಅಂತ. ಸೊ ನೋಡಿದ್ರೆ ಏರ್ ಫೈಬರ್ ಅಲ್ಲಿ ಕೂಡ ತುಂಬಾ ಗ್ರೋತ್ ಇದೆ, ಡಿಮ್ಯಾಂಡ್ ಇದೆ ಅಂತ ನೋಡ್ಬೋದು. ಇನ್ ನೆಕ್ಸ್ಟ್ ಸೆಟ್ ಬಂದ್ರೆ ರಿಲಯನ್ಸ್ ರಿಟೇಲ್ ನೋಡಿರ್ತೀರ. ರಿಲಯನ್ಸ್ ಸ್ಮಾರ್ಟ್ ಆಗಿರ್ಬೋದು, ಅಪೆರಲ್ಸ್ ಆಗಿರ್ಬೋದು, ತುಂಬಾ ಪ್ರಾಡಕ್ಟ್ಸ್ ಇದೆ ಅದರಲ್ಲಿ ಕೂಡ. ಅದನ್ನ ಡೀಟೇಲ್ ಆಗಿ ನೆಕ್ಸ್ಟ್ ನೋಡೋಣ. ಎಲೆಕ್ಟ್ರಾನಿಕ್ಸ್ ಏನ್ ಮಾರ್ತಾರೆ ಅದೇ ರಿಟೇಲ್ ಅಲ್ಲಿ ಕೂಡ ಎಲೆಕ್ಟ್ರಾನಿಕ್ಸ್ ಅನ್ನ ಮಾರ್ತಾರೆ. ಎಕ್ಸಾಂಪಲ್ ಆಗಿರ್ಬೋದು AC ಕೂಡ ನೋಡ್ಬೋದು ನೀವು, ಫೋನ್ ನೋಡಿರ್ಬೋದು, ರೆಫ್ರಿಜಿರೇಟರ್ಸ್ ನೋಡಿರ್ಬೋದು. ಸ್ಮಾರ್ಟ್ ಅಲ್ಲಿ ಹೋದ್ರೆ ಕಂಪ್ಲೀಟ್ಲಿ ಎಲೆಕ್ಟ್ರಾನಿಕ್ಸ್ ಡಿವೈಸಸ್ ಇರುತ್ತೆ. ಸೊ ಆ ಒಂದು ರೇಂಜ್ ಅಲ್ಲಿ ರಿಲಯನ್ಸ್ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಅಪೆರಲ್ಸ್ ಮತ್ತೆ ಫುಟ್ವೇರ್ ಇಂಡಸ್ಟ್ರಿಲ್ ಕೂಡ ಇದ್ದಾರೆ. ಅಪೆರಲ್ಸ್ ಅಲ್ಲಿ ನೋಡೋದಾದ್ರೆ ರೀಸೆಂಟ್ಲಿ ಯೋಸ್ಟಾ, ಕರೆಕ್ಟ್ ಆಗಿ ಪ್ರೊನೌನ್ಸ್ ಮಾಡ್ತಿದ್ದಿಲ್ಲ ಗೊತ್ತಿಲ್ಲ, ಯೋಸ್ಟಾ ಲಾಂಚ್ ಮಾಡ್ತಿದ್ದಾರೆ. ಇದನ್ನ ಯೂತ್ ಸೆಗ್ಮೆಂಟ್ಗೆ ರಿಲೀಸ್ ಮಾಡ್ತಿದ್ದಾರೆ. ಎಲ್ರಿಗೂ ಗೊತ್ತು ಮಿಂತ್ರಾ ಮತ್ತೆ ಫ್ಲಿಪ್ಕಾರ್ಟ್ ಹೇಗೆ ಪ್ರಾಡಕ್ಟ್ಸ್ನ ಸೇಲ್ ಮಾಡುತ್ತೋ, ಅಂದರೆ ಡ್ರೆಸ್ಸಸ್ ಆಗಿರ್ಬೋದು, ಬಟ್ಟೆಗಳಾಗಿರ್ಬೋದು, ಅದೆಲ್ಲ ಏನು ಸೇಲ್ ಮಾಡುತ್ತೋ ಅದೇ ಥರ ಅಜಿಯೋ ಅಲ್ಲಿ ಕೂಡ ಬಟ್ಟೆಯನ್ನ ಎಲ್ಲರೂ ಪರ್ಚೇಸ್ ಮಾಡ್ತಾರೆ. ಅಜಿಯೋ ಒಂದು ರಿಲಯನ್ಸ್ ಇಂಡಸ್ಟ್ರಿಯ ಪ್ರಾಡಕ್ಟ್ ಆಗಿದೆ. ಇಲ್ಲಿ ನೋಡ್ಬೋದು ಕೌಂಟ್ಸ್ 50% ಇಯರ್ ಆನ್ ಇಯರ್ ಗ್ರೋತ್ ಅಂತ ತೋರಿಸ್ತಾ ಇದ್ದಾರೆ. ಆಮೇಲೆ 2 ಮಿಲಿಯನ್ ಪ್ಲಸ್ ಕಸ್ಟಮರ್ಸ್ ಕೂಡ ಅಕ್ವೈರ್ ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ ಅಜಿಯೋನ ಅಂತ ನೋಡ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ರಿಲಯನ್ಸ್ ಇಂಡಸ್ಟ್ರಿ ಅದರ್ ಬ್ರ್ಯಾಂಡ್ಸ್ ಜೊತೆ ಪಾರ್ಟ್ನರ್ಶಿಪ್ ಮಾಡಿರ್ತದೆ. ನೋಡೋದಾದ್ರೆ ಕಿಡ್ಸ್ ವೇರ್ಸ್ ನಲ್ಲಿ ಇಡಿಯಮ್ಮ ಅಂತ ಬ್ರ್ಯಾಂಡ್ ಒಂದ್ ಜೊತೆ ಟೈಅಪ್ ಮಾಡಿದ್ದಾರೆ. ಆಮೇಲೆ ತುಂಬಾ ಲಕ್ಸುರಿ ಪ್ರೀಮಿಯಂ ಬ್ರ್ಯಾಂಡ್ ಜೊತೆ ಟೈಅಪ್ ಕೂಡ ಮಾಡಿರ್ತಾರೆ. ಜ್ಯುವೆಲ್ರಿ ಸೆಗ್ಮೆಂಟ್ ಅಲ್ಲಿ ಕೂಡ ವರ್ಕ್ ಮಾಡ್ತಿದ್ದಾರೆ. ರೀಸೆಂಟ್ಲಿ ವರಲಕ್ಷ್ಮಿ ರೀಜನಲ್ ಅಂದ್ರೆ ವರಲಕ್ಷ್ಮಿ ಅನ್ನೋ ಒಂದು ಬ್ರ್ಯಾಂಡ್ ಇರ್ಬೋದು, ಅದನ್ನ ಕೂಡ ಲಾಂಚ್ ಮಾಡಿದ್ದಾರೆ. ಆಮೇಲೆ ಲಿಂಗ್ರಿ ಪ್ರಾಡಕ್ಟ್ಸ್ ಕೂಡ ಸೆಲ್ ಮಾಡ್ತಾರೆ. ಟ್ರೆಂಡ್ಸ್ ಅಲ್ಲಿ ಹೋದ್ರೆ ಗೊತ್ತಾಗುತ್ತೆ, ಲೈಕ್ ಮೆನ್ಸ್ ಮತ್ತೆ ವುಮೆನ್ಸ್ ಸೆಕ್ಷನ್ ಅಲ್ಲಿ ಇರುತ್ತೆ. ಸೊ ಅದನ್ನ ಕೂಡ ನೋಡ್ಬೋದು. ಮೇ ಬಿ ಇದನ್ನ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅಂದ್ರೆ ಮನೆಯಲ್ಲಿರೋ ವುಮೆನ್ಸ್ ನ ಕೇಳ್ಬೋದು, ಲೈಕ್ ಚೆನ್ನಾಗಿರುತ್ತಾ ಇಲ್ವಾ. ನೀವು ಆ ಪ್ರಾಡಕ್ಟ್ಸ್ ಬಗ್ಗೆ ಅರ್ಥ ಮಾಡ್ಕೋಬೇಕು ಅಂದ್ರೆ ಯಾರು ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ಸ್ ನ ಯೂಸ್ ಮಾಡ್ತಿರ್ತಾರೋ ಅವ್ರಿಗೆ ಕೇಳಿ ಅದನ್ನ ಅರ್ಥ ಮಾಡ್ಕೋಬಹುದು. ಆಮೇಲೆ ಈ ಅರ್ಬನ್ ಲ್ಯಾಡರ್ ಅಲ್ಲಿ ಫ್ರೀಡಮ್ ಸೇಲ್ಸ್ ಅಂತ ಸೆಲ್ ಮಾಡ್ತಾರೆ, ಬಿಸ್ನೆಸ್ ಟು ಬಿಸ್ನೆಸ್ ಕೂಡ ಸೆಲ್ ಮಾಡ್ತಿರ್ತಾರೆ. ಆಮೇಲೆ ಗ್ರೋಸರಿಯಲ್ಲಿ ನೋಡೋದಾದ್ರೆ ಸ್ಮಾರ್ಟ್ ಬಜಾರ್ ಏನಿದೆ ಅಲ್ಲಿ ಎಲ್ಲ ತರ ಪ್ರಾಡಕ್ಟ್ಸ್ ಕೂಡ ಸಿಗುತ್ತೆ, ಅದನ್ನು ಕೂಡ ನೋಡ್ಬೋದು. ಆಮೇಲೆ ಸೀಸನಲ್ಲಿ ಅಂದ್ರೆ ಈ ರಾಖಿ ಆಗಿರ್ಬೋದು, ಓಣಂ ಆಗಿರ್ಬೋದು, ಈ ಫೆಸ್ಟಿವಲ್ಸ್ ಅಂತ ಸೀಸನ್ಸ್ ಏನ್ ಬರುತ್ತೋ ಆ ಸಮಯದಲ್ಲಿ ಇಂಥ ಶಾಪ್ಗಳು ತುಂಬಾ ಕಸ್ಟಮರ್ಸ್ ಕೂಡ ಜಾಸ್ತಿ ಇರ್ತಾರೆ. ಅದನ್ನ ಬಿಟ್ಟು ನೆಕ್ಸ್ಟ್ ನೋಡೋದಾದ್ರೆ ಬೆವರೇಜ್ ಇಂಡಸ್ಟ್ರಿಯಲ್ಲಿ ಕೂಡ ಅವರು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಆಮೇಲೆ ಜಿಯೋ ಮಾರ್ಟ್ ಆಗಿರ್ಬೋದು, ಮಿಲ್ಕ್ ಬಾಸ್ಕೆಟ್ ಆಗಿರ್ಬೋದು, ಇದರಲ್ಲಿ ಕೂಡ ವರ್ಕ್ ಮಾಡ್ತಿದ್ದಾರೆ. ಆಮೇಲೆ ಮೇನ್ಲಿ ರಿಲಯನ್ಸ್ ಬಂದು ಆಯಿಲ್ ಅಂಡ್ ಗ್ಯಾಸಸ್ ಮತ್ತೆ ಆಯಿಲ್ ಟು ಕೆಮಿಕಲ್ ಬಿಸ್ನೆಸ್ ಅಲ್ಲಿ ಇವರದ್ದು ಮೇನ್ ವರ್ಕ್ ಆಗಿರೋದ್ರಿಂದ ಇದು ಮೇಜರ್ ಆಗಿ ಅವ್ರ ಪೋರ್ಟ್ಫೋಲಿಯೋದಲ್ಲಿ ಇದೆ. ಇನ್ನು ಅವ್ರ ಪೋರ್ಟ್ಫೋಲಿಯೋನ ಎಕ್ಸಾಕ್ಟ್ಲಿ ನೋಡೋದಾದ್ರೆ ಏನೇನಿದೆ ಡಿಸ್ಟ್ರಿಬ್ಯೂಷನ್, ಆಯಿಲ್ ಟು ಕೆಮಿಕಲ್ ಏನ್ ನೋಡಿದ್ವಿ 51% ಮೇಜರ್ಲಿ ಅದು ಅವ್ರದ್ದು ಪೋರ್ಟ್ಫೋಲಿಯೋ ಆಗಿದೆ. ಆಮೇಲೆ ರಿಟೇಲ್ ಇನ್ವೆಸ್ಟಿಂಗ್ ರಿಟೇಲ್ ಇಂಡಸ್ಟ್ರೀಸ್ ಏನ್ ನೋಡಿದ್ವಿ, ಲೈಕ್ ಟ್ರೆಂಡ್ಸ್ ಆಗಿರ್ಬೋದು, ಆಮೇಲೆ ಸ್ಮಾರ್ಟ್ ಆಗಿರ್ಬೋದು, ಅದೆಲ್ಲ ಏನ್ ನೋಡಿದ್ವಿ ಅದು 27% ಆಗಿದೆ. ಆಮೇಲೆ ಡಿಜಿಟಲ್ ಸರ್ವಿಸ್, ನಾವು ಇವಾಗ ಏನ್ ಜಿಯೋ ಅಂತ ಅಂತೀವಿ ಅದು ಮೇಜರ್ ಪೋರ್ಷನ್ ಅಲ್ಲ. ಮೇಜರ್ ಪೋರ್ಷನ್ ಬಂದು 51% ಆಯಿಲ್ ಮತ್ತು ಕೆಮಿಕಲ್ ಇದೆ. ಸೊ ಡಿಜಿಟಲ್ ಸರ್ವಿಸ್ ಜಸ್ಟ್ 12.5%. ಆಯಿಲ್ ಅಂಡ್ ಗ್ಯಾಸ್ ಬಂದು
ಜಸ್ಟ್ 1.8. ಇನ್ ಅದರ್ ಸೆಕ್ಷನ್ಸ್ ಬಂದು 6.9% ಆಗಿದೆ. ಇನ್ನ ಅದನ್ನೇ ಡೀಟೇಲ್ ಆಗಿ ನೋಡೋದಾದ್ರೆ, ಜಸ್ಟ್ ರಿಟೇಲ್ ಆರ್ಗನೈಸ್ ನೋಡೋದಾದ್ರೆ ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಇಂದ ಜಾಸ್ತಿ ಬರ್ತಿದೆ, ಲೈಕ್ 43.6% ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಇಂದ ಇದೆ. ಗ್ರೋಸರಿ ಇಂದ ನೋಡೋದಾದ್ರೆ 37.2% ಇದೆ. ಫ್ಯಾಷನ್ ಮತ್ತು ರಿಟೇಲ್, ಇವಾಗ ಏನ್ ಅಜಿಯೋ ಮತ್ತೆ ಟ್ರೆಂಡ್ಸ್ ಏನಂತೀವಿ, 19.3% ಇದೆ. ಇನ್ನು ಲೊಕೇಶನ್ ವೈಸ್ ನೋಡೋದಾದ್ರೆ ಇಂಡಿಯಾದಲ್ಲಿ ಜಸ್ಟ್ ಮೇಜರ್ ಪ್ರೊಪೋರ್ಷನ್ ಇಂಡಿಯಾದಲ್ಲೇ ಇದೆ, 59.4%. ಆಮೇಲೆ ರೆಸ್ಟ್ ಆಫ್ ದಿ ವರ್ಲ್ಡ್ 40.6% ಆಗಿದೆ. ಇನ್ನು ಆರ್ಗನೈಸ್ ರಿಟೇಲ್ ಇಂದ ಪ್ರಾಫಿಟ್ಸ್ ನ ನೋಡೋದಾದ್ರೆ ಇದರಲ್ಲಿ ಫ್ಯಾಷನ್ ಮತ್ತು ಲೈಫ್ ಸ್ಟೈಲ್ ಇಂದ 34% ರೆವೆನ್ಯೂ ಜನರೇಟ್ ಮಾಡ್ತಿದ್ದಾರೆ. ಕನ್ಸ್ಯೂಮರ್ ಎಲೆಕ್ಟ್ರಾನಿಕ್ಸ್ ಇಂದ 29% ರೆವೆನ್ಯೂ ಜನರೇಟ್ ಮಾಡ್ತಿದ್ದಾರೆ. ಗ್ರೋಸರಿ ಇಂದ 23%, ಕನೆಕ್ಟಿವಿಟಿ ಇಂದ 13%, ಪೆಟ್ರೋ ರಿಟೇಲ್ ಇಂದ 1% ಅನ್ನ ಜನರೇಟ್ ಮಾಡ್ತಿದ್ದಾರೆ. ಇನ್ನು ಶೇರ್ ಹೋಲ್ಡಿಂಗ್ ಬ್ರೇಕಪ್ ನೋಡೋದಾದ್ರೆ ಪ್ರೊಮೋಟರ್ಸ್ ಹತ್ರ ಮೇಜರ್ ಪ್ರೊಪೋರ್ಷನ್ ಇದೆ, 50.3%. ಅದಾದ ತಕ್ಷಣ FIIs ಇದೆ. FIIs ಅಂದ್ರೆ ಫಾರಿನ್ ಇನ್ವೆಸ್ಟರ್ಸ್ 22.6% ಇದೆ. ಆಮೇಲೆ ಅದರ ನಂತರ ಶೇರ್ ಹೋಲ್ಡಿಂಗ್ ಅದರ್ಸ್, ಮೇ ಬಿ ರಿಟೇಲ್ ಇನ್ವೆಸ್ಟರ್ಸ್ ಬರ್ಬೋದು ಇದರಲ್ಲಿ. ಆಮೇಲೆ ಮ್ಯೂಚುವಲ್ ಫಂಡ್ಸ್ ಹತ್ರ 6.6% ಇದೆ. ಇನ್ಶೂರೆನ್ಸ್ ಕಂಪ್ನೀಸ್ ಹತ್ರ 8.4% ಕಂಪ್ನಿ ಸ್ಟೇಕ್ ಇದೆ. ಇನ್ನು ಕಂಪ್ನಿದು ಪ್ರಾಫಿಟ್ ಮತ್ತೆ ಲಾಸ್ ಸ್ಟೇಟ್ಮೆಂಟ್ಸ್ ಅನ್ನ ನೋಡೋದಾದ್ರೆ ಸೇಲ್ಸ್ ನ ನೋಡಬಹುದು. 2012 ಇಂದ 2023 ವರೆಗೂ 3.5 lakhs ಇಂದ 8.7 ವರೆಗೂ ಗ್ರೋತ್ ಆಗ್ತಿದೆ. ಕಂಟಿನ್ಯೂಸ್ಲಿ ಸೇಲ್ಸ್ ಅಲ್ಲಿ ಗ್ರೋತ್ ಇದೆ. ಆಮೇಲೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಲ್ಲೂ ಗ್ರೋತ್ ಕಾಣ್ತಾ ಇದೆ. ನೆಟ್ ಪ್ರಾಫಿಟ್ ನ ನೋಡೋದಾದ್ರೆ 19,000 ಇಂದ 74,000 ವರೆಗೂ ಹೋಗಿದೆ. ಅರ್ನಿಂಗ್ಸ್ ಪರ್ ಶೇರ್ಸ್ ನೋಡೋದಾದ್ರೆ 28 rupees ಅರ್ನಿಂಗ್ಸ್ ಪರ್ ಶೇರ್ಸ್ ಇತ್ತು 2012 ಅಲ್ಲಿ, ಇವಾಗ 98 rupees ಆಗಿದೆ. ಆಮೇಲೆ ಆಪರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ ಕೂಡ ನೋಡಬಹುದು, ಗ್ರೋ ಆಗ್ತಾ ಇದೆ 9.8% ಇಂದ ಇವಾಗ 16%. ಸ್ಟೇಬಲ್ ಅಲ್ಲಿ ಇದೆ, ಗ್ರೋ ಅಂತ ಹೇಳಕ್ಕಾಗಲ್ಲ. ಮಾರ್ಕೆಟ್ ಕಂಪ್ಲೀಟ್ಲಿ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಕಾಂಪಿಟೇಷನ್ ತುಂಬಾ ಇರೋದ್ರಿಂದ ನೋಡಬಹುದು. ಥ್ಯಾಂಕ್ ಯು. ಇದು ಫಸ್ಟ್ ಪಾರ್ಟ್ ವಿಡಿಯೋ ಆಗಿರೋದ್ರಿಂದ ಸೆಕೆಂಡ್ ಪಾರ್ಟ್ ಅಲ್ಲಿ ನಾನು ಇದರದ್ದು ಟೆಕ್ನಿಕಲ್ ಚಾರ್ಟ್ಸ್ ಏನಿದೆ ಅದನ್ನ ಅನಲೈಸ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್.